ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೋಟಿವೇಟ್ ಮೈಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಮೇಕೆ ಸಾಕಾಣಿಕೆಯನ್ನು ಹೇಗೆ ಒಂದು ಉತ್ತಮ ಲಾಭದಾಯಕ ಉಪಕಸುಬಾಗಿ ಮಾಡ್ಬೋದು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನಾವು ಸುಮಾರು 7 ವರ್ಷಗಳಿಂದ ಈ ಮೇಕೆ ಸಾಕಾಣೆಯನ್ನು ಮಾಡ್ತಾ ಇದ್ದೀವಿ. ಮೊದಲಿಗೆ ನಮ್ಮ ಉದ್ದೇಶ ಕೇವಲ ಸಾವಯವ ಗೊಬ್ಬರವಾಗಿತ್ತು. ನಮ್ಮ ಹತ್ತಿರ ಇರುವ ಮೇಕೆಯ ತಳಿ ಪ್ಯೂರ್ ನಾಟಿ ತಳಿ. ನೀವು ದೇಸಿ ತಳಿ ಅಂತ ಕೇಳಿರ್ಬೋದು. ಏಕೆ ದೇಸಿ ತಳಿ ಒಳ್ಳೆಯದು ಅಂತ ಹೇಳಿದರೆ, ಇವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು, ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಕಾಯಿಲೆ ತುಂಬ ಕಮ್ಮಿ, ಹಾಗಾಗಿ ಸಾಕ್ಲಿಕ್ಕೆ ತುಂಬ ಸುಲಭ. ಮತ್ತು ಏನೇ ಸೊಪ್ಪು ಕೊಟ್ಟರು ಕೂಡ ತಿಂತೆ. ನಾವು ಹೊರಗಡೆ ಕೂಡ ಸ್ವಲ್ಪ ಹೊತ್ತೊಂದು 2 ಗಂಟೆ ಮೇಯ್ಸೋಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಇಲ್ಲ ಅಂದರೆ ನಾವು ಮಲೆನಾಡಿನವರಾಗಿರೋದ್ರಿಂದ ನಮಗೆ ತೋಟದಲ್ಲಿ ಹಲಸಿನ ಸೊಪ್ಪು, ಆಲ್ವಾಣ ಸೊಪ್ಪು ಎಲ್ಲ ಸಿಗುತ್ತೆ, ಅದನ್ನು ನಾವು ಕೊಡ್ತೀವಿ. ಹಾಗೆಯೇ ನೇಪಿಯರ್ ತಳಿಯ ಹುಲ್ಲನ್ನು ಸಹ ಕೊಡ್ತೀವಿ. ಈ ನೇಪಿಯರ್ ತಳಿ ಹುಲ್ಲು ತುಂಬ ಒಳ್ಳೆ ಪೌಷ್ಟಿಕತೆಯ ಹುಲ್ಲು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಅದನ್ನು ಗ್ರೋ ಮಾಡಲಿಕ್ಕೆ ಕೂಡ ತುಂಬ ಈಸಿ. ಒಂದು ಸಲ ನೀವು ಕಟ್ಟಿಂಗ್ಸಿಂದ ಹುಲ್ಲನ್ನು ನೆಟ್ಟರೆ ಪ್ರತಿ ವರ್ಷ ಅದು ಎಷ್ಟು ಸಲ ನೀವು ಕಟಾವು ಮಾಡಿದರೂ ಕೂಡ ಪುನಃ ಚಿಗುರು ಬರ್ತಾ ಇರುತ್ತೆ. ಹಾಗಾಗಿ ತುಂಬ ಒಳ್ಳೆಯ ಹುಲ್ಲು, ರೈತರಿಗೆ ಒಳ್ಳೆ ಹೆಲ್ಪ್ ಅಂತ ಹೇಳ್ಬೋದು. ನಮ್ಮ ಫಾರ್ಮ್ನಲ್ಲಿ ನಾವು 10ಕ್ಕಿಂತ ಹೆಚ್ಚು ಮೇಕೆಗಳನ್ನು ಇಟ್ಕೊಳ್ಳಲ್ಲ, ಏಕೆಂದರೆ ನಮಗೆ ಸೊಪ್ಪಿಗೆ ಮತ್ತು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಹಾಗಾಗಿ ಮರಿಗಳಾದದ್ದನ್ನು ನಾವು 4 ತಿಂಗಳ ಮರಿಗಳು ಹಾಲು ಬಿಟ್ಟು ಚೆನ್ನಾಗಿ ಮೇಯಲಿಕ್ಕೆ ಸ್ಟಾರ್ಟ್ ಮಾಡಿರ್ತಲ್ಲ, ಅಂಥ ಮರಿಗಳನ್ನು ನಾವು ಸೇಲ್ ಮಾಡ್ತೀವಿ. ಮೇಕೆಗಳಿಗೆ 3 ತಿಂಗಳಿಗೊಮ್ಮೆ ಜಂತುಹುಳದ ಔಷಧಿ ಹಾಕೋದು ತುಂಬ ಇಂಪಾರ್ಟೆಂಟ್. ಅದನ್ನು ನಾವು ತಪ್ಪದೆ 3 ತಿಂಗಳಿಗೊಂದು ಸಲ ಕೊಡ್ತಾ ಇರ್ತೀವಿ. ಅದೇ ರೀತಿ ಇವುಗಳಲ್ಲಿ ರೋಗ ಬೇರೆ ತುಂಬ ಕಮ್ಮಿ. ಅಪರೂಪಕ್ಕೆ ಕೆಲವೊಮ್ಮೆ ಶೀತ ಆಗೋದುಂಟು, ಅದು ತುಂಬ ಅಪರೂಪ. ಅದು ಬಿಟ್ಟು ಹೊಟ್ಟೆಯುಬ್ಬರದ ಸಮಸ್ಯೆ, ಅಜೀರ್ಣ ಆದರೆ ಇರುತ್ತೆ. ಅದು ಕೂಡ ನಮ್ಮ ಮೇಕೆಗಳಲ್ಲಿ ತುಂಬ ಅಪರೂಪ, ಒಂದು ಸಲ ಏನೋ ಆಗಿದ್ದಷ್ಟೇ. ಅದಾದಾಗ ನಾವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಯಾಕೆ ಅಂತ ಹೇಳಿದರೆ ಹೊಟ್ಟೆ ಉಬ್ಬರ ಆಗಿಬಿಟ್ರೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿ ಅದು ಶ್ವಾಸಕೋಶದ ಹತ್ರ ತುಂಬಿಕೊಂಡ್ರೆ ಮತ್ತೆ ಅವುಗಳಿಗೆ ಉಸಿರಾಡಲಿಕ್ಕೆ ಕಷ್ಟ, ಮತ್ತು ಇದು ಮಾರಣಾಂತಿಕ ಕೂಡ ಆಗ್ಬೋದು. ಹಾಗಾಗಿ ನೀವೇನಾದರೂ ಸಾಕ್ತಾ ಇದ್ದೀರಾ, ನಿಮಗೆ ಈ ಥರ ತೊಂದರೆ ಕಂಡು ಬಂದರೆ ಗೊತ್ತಾಗುತ್ತೆ. ಅವು ನಿಂತ್ಕೊಂಡಲ್ಲೇ ನಿಂತ್ಕೊಳ್ತವೆ ಮೇಕೆಗಳು. ಮತ್ತು ನೀವು ಹೊಟ್ಟೆ ತುಂಬ ಊದಿರುತ್ತೆ, ಹೊಟ್ಟೆಗೆ ತಿನ್ನಲ್ಲ, ಮೇವು ತಿನ್ನಲ್ಲ ಅವು, ಮತ್ತು ಏನೂ ಬೇರೆ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಆಗ ನಿಮಗೆ ಗೊತ್ತಾಗುತ್ತೆ ಇದು ಹೊಟ್ಟೆ ಉಬ್ಬರದ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಆಗ ನೀವು ಮನೆಯಲ್ಲೇ ಔಷಧಿ ಕೊಡ್ಬೋದು. ಅದು ಬಿಗಿನಿಂಗ್ ಸ್ಟೇಜಲ್ಲಿದ್ದರೆ, ಅಂದರೆ ತುಂಬ ಏನು ಸೀರಿಯಸ್ ಮ್ಯಾಟರ್ ಅಲ್ಲ ಅಂದರೆ ಸೋಡಾವನ್ನು ನೀರಲ್ಲಿ ಬೆರೆಸಿ ಅವುಗಳಿಗೆ ಕುಡಿಲಿಕ್ಕೆ ಕೊಡ್ಬೋದು. ಇಲ್ಲ ಅಂದರೆ ಇಂಗು ಸಹ ಕೊಡ್ಬೋದು. ಪ್ರತಿದಿನ ನಾವು ನಮ್ಮ ಮೇಕೆಗಳನ್ನು ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದರೆ ಅವುಗಳ ಬಿಹೇವಿಯರಲ್ಲಿ ಏನಾದರೂ ಬದಲಾವಣೆ ಉಂಟಾ, ಅವುಗಳ ಕೂಗು ಹೇಗಿದೆ, ಮಾಮೂಲಿ ಥರ ಕೂಗ್ತಾ ಇದ್ದಾವ ಇಲ್ವಾ, ಅಥವಾ ಅವು ಇಕ್ಕೆ ಸರಿ ಆಗ್ತಾ ಉಂಟಾ, ಭೇದಿ ಆಗ್ತಾ ಇದೆಯಾ, ಅಥವಾ ಯೂರಿನ್ ಸರಿಯಾಗಿ ಪಾಸ್ ಮಾಡ್ತಾ ಉಂಟಾ, ಕಲ್ಲರ್ ಹೇಗಿದೆ, ಅದನ್ನು ನಾವು ಪ್ರತಿದಿನ ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ನಮಗೆ ಗೊತ್ತಾಗುತ್ತೆ. ಏನಾದರೂ ವೇರಿಯೇಷನ್ ಆದ್ರೂ ನಮಗೆ ಅವುಗಳ ಕೂಗೋದ್ರಲ್ಲೂ ವೇರಿಯೇಷನ್ ಆದರೆ ನಮಗೆ ಗೊತ್ತಾಗುತ್ತೆ ಅವುಗಳಿಗೇನಾದರೂ ಹೆಲ್ತ್ ಇಶ್ಯೂ ಆಗಿದೆ ಅಂತ. ಸಾಮಾನ್ಯವಾಗಿ ಈ ನಾಟಿ ತಳಿಗಳಲ್ಲಿ ಹೆಲ್ತ್ ಪ್ರಾಬ್ಲಮ್ ಆಗೋದು ತುಂಬ ಕಮ್ಮಿ. ನಮ್ಮ ಮೇಕೆಗಳಿಗೆ ನಾವು ಈ ಸೈಲೇಜ್ ಫುಡ್ಡನ್ನು ಫಸ್ಟ್ ಫೀಡಾಗಿ ಕೊಡ್ತೀವಿ. ಇದನ್ನು ನಾವು ಬೇರೆ ಕಡೆಯಿಂದ ತರಿಸೋದು. ಇದು ಜೋಳದ ಗಿಡ, ಜೋಳದ ಸಮೇತ ಅವರು ಮಿಷಿನಲ್ಲಿ ಹಾಕಿ ಇದು ಕಟ್ ಮಾಡಿರ್ತಾರೆ. ಅದರ ಪ್ರೊಸೆಸಿಂಗನ್ನು ನಾನು ಇನ್ನೊಂದು ಸಲ ನಿಮಗೆ ಹೇಳ್ತೇನೆ. ಇದನ್ನು ನಾವು ತರಿಸಿಟ್ಟು ಬೆಳಿಗ್ಗೆ 2 kg ಅವುಗಳಿಗೆ ನಾವು ಫಸ್ಟ್ ಫೀಡಾಗಿ ಕೊಡ್ತೀವಿ. ತುಂಬ ಇಷ್ಟಪಟ್ಟು ತಿಂತವೆ, ಏಕೆಂದರೆ ಅದರಲ್ಲಿ ಜೋಳ ಎಲ್ಲ ತುಂಬ ಇರುತ್ತೆ. ಹಾಗಾಗಿ ಮೇಕೆಗಳಿಗೆ ಈ ಸೈಲೇಜ್ ಅಂದರೆ ತುಂಬ ಇಷ್ಟ. ಅದರ ಜೊತೆಗೆ ನಾವು ಮಧ್ಯದಲ್ಲಿ ಕಡಲೆ ಹಿಂಡಿ ಮತ್ತು ಕಡ್ಡಿ ಬೂಸ ಕೂಡ ಕೊಡ್ತೇವೆ. ಕುಡಿಲಿಕ್ಕೆ ಕ್ಲೀನ್ ನೀರು ಬೇಕು ಯಾವಾಗಲೂ. ಅವುಗಳಿಗೆ ನಾವು ಕೂಡ ಹಾಕೋ ಜಾಗದಲ್ಲಿ ಕ್ಲೀನ್ ನೀರನ್ನು ಇಡ್ತೀವಿ. ಅದು ತುಂಬ ಇಂಪಾರ್ಟೆಂಟ್. ಇದರ ಜೊತೆಗೆ ಮತ್ತು ನಾವು ಮಧ್ಯದಲ್ಲಿ ಆಲ್ವಾಣ ಸೊಪ್ಪು ಕೆಲವು ಟೈಮ್ ಹಲಸಿನ ಸೊಪ್ಪನ್ನು ಅವುಗಳಿಗೆ ತಿನ್ನಲಿಕ್ಕೆ ಕೊಡ್ತೀವಿ.
ಅದರ ಜೊತೆಗೇ ಈ ತರಕಾರಿ ಕ್ಯಾರೆಟ್ ಅಥವಾ ಬೀಟ್ರೂಟು, ಕ್ಯಾಬೇಜ್ದು ಸೊಪ್ಪು ಅಥವಾ ಕಾಲಿಫ್ಲವರ್, ನವಿಲುಕೋಸು ಸೊಪ್ಪೆಲ್ಲ ಸಿಗುತ್ತಲ್ಲ ಸಂತೆಯಲ್ಲಿ ಅಥವಾ ತರಕಾರಿ ಮಾರೋರ ಹತ್ರ, ಅದನ್ನು ಕೂಡ ನಾವು ತಂದು ಕ್ಲೀನ್ ಮಾಡಿ ವಾಶ್ ಮಾಡಿ ಅದನ್ನು ಕೂಡ ಮಧ್ಯದಲ್ಲಿ ಅವುಗಳಿಗೆ ಫೀಡಾಗಿ ಕೊಡ್ತೀವಿ. ನಮ್ಮ ಮೇಕೆಗಳನ್ನು ನಾವು ಈ ಸಿಮೆಂಟ್ ಶೆಡ್ನಲ್ಲಿ ಹಾಕ್ತೀವಿ. ಈ ಸಿಮೆಂಟ್ ಶೆಡ್ ಮೇಕೆಗಳಿಗೆ ಅಂತ ಕಟ್ಟಿದ್ದಲ್ಲ, ಇದು ಬೇರೆ ಪರ್ಪಸ್ಸಿಗೆ ಮಾಡಿದ್ದು. ಮತ್ತು ನಾವು ಈ ಮೇಕೆಗಳನ್ನ ತಂದ ಮೇಲೆ ಇದೇ ಶೆಡ್ಡಲ್ಲಿ ಹಾಕ್ತಿದ್ದೀವಿ. ಆದರೆ ನಾವು ಅವಕ್ಕೆ ಕುತ್ಕೊಳ್ಳಿಕ್ಕೆ ಅಂತೇಳಿ ಈ ರೀಪಿನ ಅಟ್ಟಣಿಗೆಯನ್ನು ಮಾಡಿದ್ದೀವಿ. ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಅವುಗಳಿಗೆ ನೀರಿನ ಪಸೆ ನೆಲದಲ್ಲಿ ಇರಬಾರ್ದು. ಯಾಕೆ ಅಂತ ಹೇಳಿದರೆ ಕೆಲವು ಟೈಮು ಕಾಲಿನ ಗೊರಸಿನಲ್ಲಿ ಗಾಯ ಆಗೋದು, ಉಣ್ಣೆ ಆಗೋ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ತೇವಾಂಶ ಜಾಸ್ತಿ ಇದ್ದರೆ. ಹಾಗಾಗಿ ನಾವು ಈ ಸಿಮೆಂಟ್ ಶೆಡ್ಡನ್ನು ಯಾವಾಗಲೂ ಗುಡಿಸಿ ಕ್ಲೀನ್ ನೀರಲ್ಲಿ ತೊಳೆದು ಮತ್ತು ಫುಲ್ಲು ಡ್ರೈ ಆದಮೇಲೆ ಇವುಗಳಿಗೆ ಪುನಃ ತಂದು ಒಳಗಡೆ ಬಿಡೋದು. ಶೆಡ್ ತೊಳೆದ ನೀರನ್ನು ಮತ್ತು ನಾವು ಗೊಬ್ಬರ ಹೇಗೆ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಮೇಕೆ ಸಾಕಾಣಿಕೆ ನಿಜವಾಗ್ಲೂ ಒಂದು ಉತ್ತಮ ಲಾಭದಾಯಕ ಉಪಕಸುಬು. ಯಾರು ಬೇಕಾದ್ರೂ ಮಾಡ್ಬೋದು. ನಿಮಗೆ ಸ್ವಲ್ಪ ಪ್ರಾಣಿಗಳ ಮೇಲೆ ಪ್ರೀತಿ ಇರಬೇಕು, ಸ್ವಲ್ಪ ತಾಳ್ಮೆ ಇರಬೇಕು, ಅಷ್ಟೇ, ಏನಿಲ್ಲ. ತುಂಬ ಖುಷಿಯಾಗುತ್ತೆ. ಇವುಗಳೆಲ್ಲ ಒಂಥರ ನೀವು ಸ್ವಲ್ಪ ಹಚ್ಕೊಂಡ್ರೆ ಸಾಕು, ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು, ಅವು ತುಂಬ ಹಚ್ಕೊಂಡು ಬಿಡ್ತವೆ. ಹಾಗೆ ನೀವು ಈ ಮೇಕೆಗಳ ಜೊತೆ ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ರೆ ನಿಮಗೇನಾದರೂ ಸ್ಟ್ರೆಸ್ ಇದ್ದರೂ ಕೂಡ ಅದು ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಅಷ್ಟು ಒಂದು ಸಮಾಧಾನ, ಪೀಸ್ ಆಫ್ ಮೈಂಡ್ ಈ ಪ್ರಾಣಿಗಳ ಜೊತೆ ಕೆಲಸ ಮಾಡಬೇಕಾದ್ರೆ ನಮಗೆ ಸಿಗುತ್ತೆ. ಈಗ ಮುಖ್ಯವಾದ ವಿಷಯ ಏನು ಅಂತೇಳಿದರೆ, ನೀವು ಮೇಕೆಯನ್ನು ಖರೀದಿ ಮಾಡಬೇಕಾದ್ರೆ ಏನೇನು ಅಂಶಗಳನ್ನು ನೀವು ಗಮನ ಇಟ್ಕೊಳ್ಬೇಕು. ಮೊದಲನೇದಾಗಿ, ನೀವು ಈಗ ಹೆಣ್ಣು ಕುರಿಯನ್ನು ತರ್ತಾ ಇದ್ದೀರಾ, ಹೆಣ್ಣು ಮೇಕೆಯನ್ನು ತರಿತಾ ಇದ್ದೀರಾ ಅಂಥೇಳಿ ಆದರೆ ಅವುಗಳು ಎಷ್ಟು ಮರಿ ಹಾಕಿದೆ ಅಂತೇಳಿ ಅದ್ರ ಬಗ್ಗೆ ವಿಚಾರಿಸ್ಬೇಕು ನೀವು. ಮತ್ತು ನಿಮಗೆ ನೋಡೋತ್ತಿಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಏಜ್ ಆಗಿದೆಯಾ ಇಲ್ವಾ ಅಂಥೇಳಿ. ಅವುಗಳ ಕೋಡ್ ನೋಡಿದರೆ ಅಥವಾ ಅವುಗಳ ಬಾಯಿ ಓಪನ್ ಮಾಡಿ ನೋಡಿದರೆ, ಹಲ್ಲು ಅದೆಲ್ಲ ನೋಡಿದರೆ ಸಾಮಾನ್ಯವಾಗಿ ಅವುಗಳ ಏಜ್ ಗೊತ್ತಾಗುತ್ತೆ. ಅದು ಇನ್ನೊಂದು ವಿಷಯ ಅಂದರೆ ಅವುಗಳ ಕಾಲಿನ ಗೊರಸನ್ನು ನೋಡಬೇಕು. ಕಾಲನ್ನು ಎತ್ತಿ ಅವುಗಳಿಗೇನಾದರೂ ಗಾಯ ಇದೆಯಾ, ಕಾಲಲ್ಲಿ ಹುಣ್ಣಿದೆಯಾ, ಏನಾದರೂ ಕಾಯಿಲೆ ಇದೆಯಾ ಅಂತೇಳ್ಬಿಟ್ಟು ಅದೊಂದು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮೂರನೇದಾಗಿ, ಅವುಗಳ ಬಾಯನ್ನು ಓಪನ್ ಮಾಡಿ ಅವುಗಳ ನಾಲಿಗೆಯನ್ನು ಚೆಕ್ ಮಾಡಬೇಕು. ಈ ನಾಲಿಗೆ ನೀಲಿ ಕಲರ್ ಇರಬಾರ್ದು. ನೀಲಿ ಕಲರ್ ಇದ್ದರೆ ಅವುಗಳಿಗೆ ಕಾಯಿಲೆ ಇದೆ ಅಂತ ಅರ್ಥ. ನಾಲ್ಕನೇದಾಗಿ, ಅವುಗಳ ಮೂಗತ್ರ ಅಥವಾ ಬಾಯಿ ಹತ್ರ ಹುಣ್ಣಿರಬಾರ್ದು. ಹುಣ್ಣಿದ್ರೆ ಅದು ಕೂಡ ಕಾಯಿಲೆಯ ಲಕ್ಷಣ. ಈ ಮೂಗಿನ ತುದಿಯಲ್ಲಿ ಮತ್ತು ಬಾಯಿಯಲ್ಲಿ ಸೈಡಲ್ಲೆಲ್ಲ ಚಿಕ್ಕ ಚಿಕ್ಕ ಉಣ್ಣೆ ಆಗೋದು, ಗಾಯ ಆಗೋದಿದ್ರೆ ಅದು ಕಾಯಿಲೆಯ ಲಕ್ಷಣ. ಅದನ್ನು ನೋಡ್ಕೊಳ್ಳಿ. ಮತ್ತು ಐದನೇದಾಗಿ, ನೀವು ಯಾವಾಗಲೂ ಕುರಿಯನ್ನು ಅಥವಾ ಮೇಕೆಯನ್ನು ಮರಿಯನ್ನು ನೀವು ತರಬೇಕಾದ್ರೆ ಅಥವಾ ದೊಡ್ಡದೇ ಆಗಿದ್ರೂ ಅದರ ಮುಂದಿನ ಕಾಲನ್ನು ಎತ್ತಿ ಹೊಟ್ಟೆಯ ಭಾಗವನ್ನು ಅಬ್ಸರ್ವ್ ಮಾಡಬೇಕು. ಯಾಕೆ ಅಂತೇಳಿದರೆ ಸ್ಕಿನ್ ಡಿಸೀಸಸ್, ಚರ್ಮದ ಕಾಯಿಲೆ ಏನಾದರೂ ಇದ್ದರೆ ಮೊದಲು ಶುರುವಾಗೋದು ಹೊಟ್ಟೆಯ ಭಾಗದಿಂದ. ಈಗ ನಮಗೆ ನೋಡಲಿಕ್ಕೆ ಗೊತ್ತಾಗಲ್ಲ, ನೋಡೋತ್ತಿಗೆ ಭಾರಿ ಚೆನ್ನಾಗಿದೆ, ರೋಮ ಎಲ್ಲ ಚೆನ್ನಾಗಿದೆ ನೋಡಲಿಕ್ಕೆ ಅಂತೇಳಿ ನಾವು ಅಂದ್ಕೊಳ್ತೀವಿ. ಆದರೆ ಸ್ಕಿನ್ ಡಿಸೀಸಸ್ ಏನಾದರೂ ಇದ್ದರೆ ಅದು ಹೊಟ್ಟೆಯ ಭಾಗದಿಂದಲೇ ಸ್ಟಾರ್ಟ್ ಆಗೋದು. ಹಾಗಾಗಿ ಮುಂದಿನ ಕಾಲನ್ನು ಮೇಲೆತ್ತಿ ಅದೊಂದು ಅಬ್ಸರ್ವ್ ಮಾಡಿದರೆ ಸಾಕು. ಈ 5 ಅಂಶಗಳನ್ನು ನೀವು ಮೇಕೆಯನ್ನು ಮೊದಲ ಬಾರಿ ಖರೀದಿ ಮಾಡೋದಾದರೆ ಗಮನದಲ್ಲಿಟ್ಕೊಂಡು ಎಲ್ಲ ಚೆನ್ನಾಗಿ ನೋಡಿಯೇ ನೀವು ಮೇಕೆಯನ್ನು ಖರೀದಿ ಮಾಡಿ. ಮತ್ತು ತಳಿ ಯಾವುದು ಅಂತೇಳಿ, ಯಾಕೆ ಅಂತೇಳಿದರೆ ಒಂದೊಂದು ಊರಿನ ಹವಾಮಾನ ಒಂದೊಂದು ಥರ ಇರುತ್ತೆ. ಹಾಗಾಗಿ ನಿಮ್ಮ ವಾತಾವರಣಕ್ಕೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅದು ತುಂಬ ಇಂಪಾರ್ಟೆಂಟ್. ಈಗ ನಾವು ಮಲೆನಾಡೋರಾಗಿರೋದ್ರಿಂದ ನಮಗೆ ಸ್ವಲ್ಪ ಶೀತ ಟೈಪ್ ಇರುತ್ತೆ, ಅಂದರೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ. ಹಾಗಾಗಿ ನಮ್ಮ ವೆದರ್ಗೆ ನಾಟಿ ಮೇಕೆ ತಳಿ ತುಂಬ ಸೂಟ್ ಆಗುತ್ತೆ. ಅದೇ ಈಗ ಬಯಲುಸೀಮೆಯಿಂದ ಅಥವಾ ಬೇರೆ ಕಡೆಯಿಂದ ಸ್ವಲ್ಪ ಹೀಟಿನ ಜಾಗದಿಂದ ನಾವು ತಂದರೆ ಅವುಗಳಿಗೆ ಅಡ್ಜಸ್ಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಮೇಕೆಯನ್ನು ಸಾಕಬೇಕು ಅಂಥೇಳಿ ನಿಮ್ಮದು ಆಲೋಚನೆ ಇದ್ದರೆ ಮೊದಲು ನೀವು ನಿಮ್ಮ ಊರಿನ ಪಶುವೈದ್ಯರಲ್ಲಿ ವಿಚಾರಿಸಿ ಯಾವುದು ತಳಿ ನಿಮ್ಮ ಊರಿಗೆ ಸೂಟೇಬಲ್ ಅಂತೇಳಿ. ಆವಾಗ ಅವರು ನಿಮಗೆ ಒಂದು ಕರೆಕ್ಟಾದ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ತುಂಬ ಈಸಿ ಮತ್ತು ತುಂಬ ಸಮಾಧಾನ ಕೊಡುವಂಥದ್ದು, ತುಂಬ ಲಾಭದಾಯಕ ಕೂಡ. ಸಾವಯವ ಗೊಬ್ಬರ ಆಗುತ್ತದೆ, ಮರಿಗಳನ್ನು ಮಾರ್ಬೋದು, ದೊಡ್ಡವನ್ನು ಮಾರ್ಬೋದು. ಏನೂ ಇದರಿಂದ ಲಾಸ್ ಇಲ್ಲ. ನಾವು ಸ್ವಲ್ಪ ಕೇರ್ ತಗೊಂಡ್ರೆ ಸಾಕು ಅಷ್ಟೇ.
ಮೇಕೆ ತಳಿಯ ಸಾಕಾಣಿಕೆಯ ಮಾಹಿತಿ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸದೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.